ಅಕ್ಕ, ಮಕ್ಳು ಆಡೋದ್ ನೋಡ್ತಾ ಇದ್ರೆ ನಾವು ಮಕ್ಳಾಗ್ಬೇಕು ಅನ್ಸತ್ತಲ್ಲ. ತಂಗಪ್ಪ ಮಕ್ಕಳಿದ್ ಮನೆಯೇ ಚಂದ. ಅದೇನಂತಾರಲ್ಲ, ಕೂಸು ಕಂದಯ್ಯ ಒಳ ಹೊರಗ ಆಡಿದರ ಬೀಸಣಿಕಿ ಗಾಳಿ ಸುರಿದಾವ ಅಂತೇಳಿ ಹಂಗ ಮಕ್ಕಳಿದ್ ಮನೆಯೇ ಚಂದ. ಅದೇನ್ ಮಾತಾಡ್ತಾವ ಏನ, ಅವ್ರ ಮಾತು ಅವಕ್ಕೆ ತಿಳಿಬೇಕು. ಅಂದಾಗ ಶ್ರೀಕಾಂತ, ಈ ಹುಡುಗ ಐತಲ್ಲ, ಹುಡುಗ ಇದು ಹುಡುಗಿ ಅಲ್ಲ ನನಗೆ, ಹುಡುಗ ಸೀಮ ಎಲ್ಲಿ ಅವ್ರ ಅಜ್ಜಿನ ಹೊತ್ತಿಗೆ ಅಂತನಪ್ಪ ನಾನು. ಗುಂಡಗ ಮೊದ್ಲ ಆಕಿ ಶಾಂತ ಒಂದು ಗುಳು ಸ್ವಂತಿಕಾಯಿ ಇಟ್ಟಂಗ ಆಗೈತೆ ಮಕ. ಸೇಮ್ ಈಕಿ ಇವಂದು ಹಂಗ ಐತೆನ ಅಂತ, ಒಂಥರ ಕುತ್ತಿಗೆ ಮ್ಯಾಗ ಒಂದು ಕುಂಬಳಕಾಯಿ ಇಟ್ಟಂಗ ಇವಂದು ಹಂಗೆ ಐತೆನ ಅಂತ ಅಲ್ಲ. ನನ್ ಮಗನ್ ಗತಿ ಐತಾ ಹುಡುಗ ಏನ, ಯಾ ಸುಮ್ನಿರಕ ನಿಂದೊಂದ್ ಕತಿ ಐತಾಗ. ಅದು ಹೋಗ್ಲಿ ಬಿಡ, ನಾ ಏನ ಹೇಳ್ಬೇಕು ಅಂದೆ. ಅರವಿಂದ, ಅರವಿಂದ, ಒಂದ್ಸಲ ಬಾಯಿಲೆ ನಿನ್ ಹತ್ರ ಮಾತಾಡ್ಬೇಕು. ಒಂಚೂರು ಹೇಳಪ್ಪ, ಬರ್ತಾನಂತೆ ತಿನ್ನತೀನಿ. ಸಾಕು ಇನ್ನೊಂದು ಇಡ್ಲಿ ಬೇಡ ಮರ ಯಾತಾಗ. ಯಾರು ಮಾಡ್ಯಾರ ಇವತ್ತು ಇಡ್ಲಿನ? ಇಡ್ಲಿ ಇವತ್ತು ಮಾಡಿದ್ ನಾನಲ್ಲ, ಅತ್ತಿಯರು ಅಲ್ಲ, ಇವರು ಕಮಲವತ್ತಿಯರು. ಕಮಲಮ್ಮರು, ನಾನು ಅದು ಎಂಥದ ಇಡ್ಲಿ ಹದ ಹಾಕ್ತೇನೆ, ನೀವು ಇಡ್ಲಿ ಗಟ್ಟಿ ಮಾಡ್ತೀರಿ ಅಂತೇಳಿ ತಾವೇ ಹದ ಮಾಡ್ಯಾರ. ಓ, ತಿನ್ನಕ್ಕಾಗೋಲ್ದು ಮರ ಯಾತಾಗ, ಗಟ್ಟಿ ಕಟ್ಲೆ ಒಂಥರ ತಿನ್ನಕ್ಕಾಗೋಲ್ ತೆಗಿ ತಗೋರತ್ತ. ಸರಿ ಬಂದಪ್ಪ. ಏನಪ್ಪ ಕರೆದ್ರಿ? ಅಂದಂಗ ಅರವಿಂದ, ಇಡ್ಲಿ ಹೆಂಗಾಗಿದ್ದಲ್ಲ? ಬರೇ ನೀನು ಹೇಂತಿ ನಿಮ್ಮ ಅವ್ವ ಮಾಡಿ ತಿಂದಿದ್ದಿ, ಜತ್ನಾ ಮಾಡೇನು ಹೆಂಗ ಇಡ್ಲಿ? ಅತ್ತಿ ನಿಜ ಹೇಳಿದ್ರ ನಿಂಗೆ ಬೇಜಾರಾಕೈತಿ, ಸುಳ್ಳು ಹೇಳಕ ನನ್ನ ಮನ್ಸು ಒಪ್ಪಲ್ದು, ಹೆಂಗ್ ಮಾಡ್ಲಿ? ಲಡ್ದು ಲಾಟೆನ ನೀನು ಹೇಳ, ಏನಾತ ಇಡ್ಲಿ ಚಲೋ ಆಗ್ಯಾವಲ್ಲ, ಮಸ್ತ್ ಆಗ್ಯಾವಿಲ್ಲ, ಚಟ್ನಿನೂ ಮಾಡ್ಬೇಕಂದೆ ಆಗ್ಲೇ ಇಲ್ಲಪ್ಪ. ಈಗ ಹೇಳ, ಇಡ್ಲಿ ಹದ ಒಂದು ಮಾಡಿಕೊಟ್ಟಿದ್ದೆ. ಅತ್ತಿ ಇಡ್ಲಿ ನೀನೇ ತಿನ್ನೋಗ ಆಮೇಲೆ ಗೊತ್ತಾಕತಿ, ಕಲ್ಲು ಬೆಂಜಿರೈತಿ, ಒಂದು ಸ್ವಲ್ಪ ಚಲೋ ಆಗಿಲ್ಲ ಇಡ್ಲಿ. ನಮ್ಮವ್ವ ನಮ್ಮ ನಾನು ಹೇಳ್ತೀನಿ ಅಂತ ಚಲೋ ಮಾಡಿರ್ತಿದ್ರು ಇಡ್ಲಿನ. ಇದೇನತ್ತಿ ಹಿಂಗೆ ಮಾಡ್ಕೊಂಡು ಕುಂತೀನಿ ಅಂತಾಗ ತಿನ್ನಾಕ ಮನ್ಸು ಬರಲಿಲ್ಲ. ಏಯ್ಯ, ನೀನು ಹೇಂತಿ ಇಡ್ಲಿ ಹಿಟ್ಟು ಸಟ್ಟಿಗೆ ಹಾಕಿ ಇಡೋದು ಸರಿಯಾಗಿ ಇಟ್ಟಿಲ್ಲ. ಇಡ್ಲಿಗೆ ಹೇಳ್ತಾ ನೀವ, ನಂದೆಲ್ಲ ಕರೆಕ್ಟಾಗಿ ಐತಿ, ನೀನು ಹಂಗೆ ಹೇಂತಿ ಕೈ ಎಂದೇ ರುಚಿ ಹತ್ತೈತಿ. ಹೋಗ್ಲಿ ಬಿಡಪ್ಪ. ಅಪ್ಪ ಏನು? ಮೆಟೀರಿಯಲ್ ಸಪ್ಲೈ ಮಾಡ್ತೀನಿ ಅಂತೇಳಿ ಮೊನ್ನೆ ಒಬ್ಬ ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಹೋಗಿದ್ನಲ್ಲ, ಹೆಂಗ ಚಲೋ ಸಪ್ಲೈ ಮಾಡತಾನ? ಅಪ್ಪ ಮೆಟೀರಿಯಲ್ ಏನೋ ಇನ್ ಟೈಮಿಗೆ ಕರೆಕ್ಟಾಗಿ ಸಪ್ಲೈ ಮಾಡ್ತಾರೆ, ಆದರೆ ಕ್ವಾಲಿಟಿ ಸರಿ ಇಲ್ಲ ಅಂತ ಇವ್ರು ವರ್ಕರ್ಸ್ ಹೇಳ್ತಾ ಇದ್ರು. ನಾನು ಅಲ್ಲಿ ಹೋಗಿ ವಿಚಾರಿಸ್ಬೇಕು ಅಂತ ಆಗವಲ್ತು. ಇವತ್ತಾದರೆ ಹೋಗಿ ಬರ್ತೀನಪ್ಪ, ಯಾಕಂದ್ರೆ ಇವು 4-5 ಫ್ಯಾಕ್ಟ್ರೀಸ್ ಆಗ್ಬಿಡ್ತಾವು, ನೋಡ್ಕೊಳ್ಳೋಷ್ಟೊತ್ತಿಗೆ ಸಾಕಾಗಿ ಹೋಗ್ಬಿಡ್ತೈತಿ. ಇವತ್ತು ಅಲ್ಲಿ ಹೋಗಿ ಬರ್ತೀನಪ್ಪ. ಅದೇನೋ ಕಿಟಕಿ ಕ್ವಾಲಿಟಿ ಸ್ವಲ್ಪ ಸರಿ ಬರ್ವಲ್ದು, ಆಮೇಲೆ ಕಬ್ಬಣದ ಮೆಟೀರಿಯಲ್ ಕ್ವಾಲಿಟಿನೂ ಅಷ್ಟೇನು ಇದು ಇಲ್ಲ ಅಂತ ಅದಾರ. ಮತ್ತೆ ಇದನ್ನ ಹೋಗಿ ಫಸ್ಟ್ ವಿಚಾರಿಸ್ಬೇಕಲ್ಲ ನೀನು. ಇದನ್ನ ಹೋಗಿ ವಿಚಾರಿಸ್ದೆ ಏನ್ ಮಾಡಕತ್ತೀನಿ ನೀನ್ ಹಂಗಾರ? ಅಲ್ಲಿ ನಾಳೆ ಮನಿ ಕಟ್ಟಿಸ್ಕೊಂಡವ್ರು ಹೊಯ್ಕೋತಾರ ನಮ್ಮ ಹೆಸರ್ಲೆ, ಅದನ್ನ ತಿಳ್ಕೊ ಫಸ್ಟ್. ಇಲ್ಲೋಡ, ನಾ ಹೇಳ್ತೇನಲ್ಲ, ಇದು ಸರಿ ಇಲ್ಲ ನೀನ್ ಮಾಡಿದ್ದು. ಯಾವಾಗ್ಲೂ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ನಮ್ಗೆ ಇಂಪಾರ್ಟೆಂಟ್. ಅವ್ರ ಫೀಡ್ಬ್ಯಾಕ್ ಏನಿರುತ್ತಲ್ಲ ಅದೇ ನಮ್ಮ ಕಂಪ್ನಿನ ಬೆಳೆಸೋದು. ಇದು ಯಾಕ ಅವ್ರು ಏನಾರ ಒಂದು 4 ಮಂದಿಗೆ ಹೇಳಿದ್ರು ಅನ್ಕೋ, ಇವ್ರ ಕ್ವಾಲಿಟಿ ಸರಿ ಇರಲ್ಲ, ನಮ್ಮ ಮನಿ ಹಿಂಗಾತ ಅಂತೇಳಿ ನಮ್ಮ ಮಾರ್ಕೆಟ್ ಡೌನ್ ಆಕೈತಿ. ಇಷ್ಟು ವರ್ಷದಾಗ ನಾನು ಯಾವತ್ತೂ ಹೆಸರು ಕೆಡಿಸ್ಕೊಂಡಿಲ್ಲ ಅರವಿಂದ, ಏನ ನೆನಪಿರ್ಲಿ. ಒಂದ್ ಹೊತ್ತು ಊಟ ಬೇಕಾದ್ರೂ ಬಿಟ್ಟಿರು, ಆದ್ರೆ ಮಾಡೋ ಕೆಲಸ ಫಸ್ಟ್ ಆಗ್ಬೇಕು. ಇದು ಯಾವತ್ತು ನಿನ್ ಗಮನದಾಗಿರ್ಲಿ. ಹಸಿವು, ನೀರಡಿಕೆ, ನಿದ್ದಿ, ಆ ಖುಷಿ, ಸಂತೋಷ ಎಲ್ಲದ್ರ ಕಡೆ ಗಮನ ಕಡಿಮೆ ಆದಾಗ ನಮ್ ಕೆಲಸದಲ್ಲಿ ನಮ್ಗೆ ಯಶಸ್ಸು ಸಿಗೋದು. ಇದೆಲ್ಲ ಬೇಕು ಅಂದ್ರೆ ಯಶಸ್ಸು ನಮ್ಮನ್ ಬಿಟ್ಟು ಹೋಗೈತಿ. ವಿಚಾರ ಮಾಡ. ಇಲ್ಲಪ್ಪ, ಹೋಗಿ ವಿಚಾರ್ಸಕ್ ಆಗಿಲ್ಲ ನಿಜ, ಆದ್ರೆ ಕೆಲಸ ಸ್ಟಾಪ್ ಮಾಡ್ಸೇನಿ. ಈಗ ಸದ್ಯಕ್ಕೆ ಯಾವುದು ಮಾಡಬೇಡ್ರಿ ತಡ್ರಿ ಅಂತ, ಅವ್ರಿಗೂ ಮೆಟೀರಿಯಲ್ ತರಬೇಡ್ರಿ ಅಂತ ಹೇಳೇನಿ. ಅಲ್ಲ, ಕೆಲಸ ಬೇಡ ಅಂತೇಳಿ ನಿಂದ್ರಿಸ್ಕೊಂಡು ನಿಂತ್ರ ತಡ ಆಗೋದಿಲ್ಲ ಆಗ ಕೆಲಸ. ಅವ್ರು ಏನಂತಾರ? ಕೆಲಸ ಸ್ಟಾಪ್ ಮಾಡಂತ ಮಾಡಿಸ್ಕೊಂಡು ಸುಮ್ಮನೆ ನಿನ್ ಪಾಡಿ ನೀನ್ ಕುಂತ್ ಬಿಟ್ರೆ ಅಲ್ಲಿ ಕೆಲಸ ಲೇಟ್ ಆಗ್ತತಿ. ಏನ ಅವ್ರಿಗೆ ನಾವು ಹೇಳಿ ಟೈಮಿಗೆ ಮುಗಿಸ್ಕೊಡ್ಬೇಕು. ಏನಂತ ತಿಳ್ಕೊಂಡಿ? ಅವ್ರು ಕಾಂಪ್ಲೆಕ್ಸ್ ಮಾಡೋದು ಬಿಡೋದು ಇವೆಲ್ಲ ಏನ್ ಸಣ್ಣ ವಿಷಯ ಅಂತ ತಿಳ್ಕೊಂಡಿ? ಸರಿ, ಫಸ್ಟ್ ಇವತ್ತು ಹೋಗಿ ಅದನ್ನ ಚೆಕ್ ಮಾಡು. ಆಮೇಲೆ ಇನ್ನೊಂದು ವಿಷಯ ನಾನು ಹೇಳ್ಬೇಕಂತಿದ್ದು, ಅದೇನಾರ ಕಬ್ಬಣ ಕ್ವಾಲಿಟಿ ಸರಿ ಇಲ್ಲ ಅಂತ ನಿನ್ಗೂ ಅನ್ನಿಸ್ತು ಅಂದ್ರೆ ಫಸ್ಟ್ ಡೀಲ್ ಕ್ಯಾನ್ಸಲ್ ಮಾಡ್ಕೋ. ಅವ್ರ ಹತ್ರ ಕ್ಯಾನ್ಸಲ್ ಮಾಡ್ಕೊಂಡು ನನಗೆ ಅನ್ಸಿರೋದಂದ್ರೆ, ಈ ಇವ್ರಿದಾರಲ್ಲ ತರುಣರ ಅಪ್ಪಾಜಿ ಅವ್ರು ಮಾಡೋದು, ಅವರು ಟೈಲ್ಸ್ ಮತ್ತೆ ಕಬ್ಬಣದ ಕೆಲಸನೇ ಅವರು ಮಾಡೋದು. ನಳ, ಆಮೇಲೆ ಸಿಂಕ್ ಫಿಟ್ಟಿಂಗ್ಸ್ ಇವೆಲ್ಲ ಆಫೀಸ್ ಅವರು ಅದಾವು. ನಾವ್ ಯಾಕೆ ಅವ್ರದ್ದು ಕಡೆನೆ ಡೀಲ್ ಮಾಡ್ಕೊಂಡು ಅವರಿಂದನೇ ಮೆಟೀರಿಯಲ್ ಸಪ್ಲೈ ಮಾಡಿಸ್ಕೋಬಾರ್ದು? ಹೌದಿಲ್ಲ? ನಂಬಿಕಸ್ತರು ಒಳ್ಳೆಯವ್ರಿದಾರ. ಆಮೇಲೆ ಇನ್ನೊಂದು ನಮ್ಮ ರಿಲೇಷನ್ಸ್ ಅಕ್ಕಾರ, ಮೆಟೀರಿಯಲ್ ಚಲೋ ಬರ್ತಾವನ್ನ ನಂಬಿಕೆ ನನಗೈತಿ. ಏನಂತಿ? ಅಪ್ಪ, ನಾನು ಇದನ್ನ ಯೋಚನೆನೇ ಮಾಡಿಲ್ಲ. ಹೌದು, ತರುಣ್ ಅವರು ಈ ಫ್ಯಾಮಿಲಿಗೆ ಹೇಳ್ಬೋದಲ್ಲ. ಎಸ್ ಅಪ್ಪ, ಇವತ್ತು ಹೋಗಿ ಫಸ್ಟ್ ಮೆಟೀರಿಯಲ್ ಚೆಕ್ ಮಾಡಿ, ಅದು ಹೆಂಗಾದ್ರೂ ಯಾಕಿರ್ಲಿ ಡೀಲ್ ಕ್ಯಾನ್ಸಲ್ ಮಾಡಿಬಿಡ್ತೀನಿ. ಮಾಡಿ ಇವ್ರ ಹತ್ರಕ್ಕೆ ಮಾತಾಡ್ಕೊಂಡ್ರಾತ.
ಇವ್ರಿಗೂ ಒಂದು ನಾವು ಬಿಸ್ನೆಸ್ ಕೊಟ್ಟಂಗಾಕತಿ, ಅವ್ರು ನಮ್ಮವರು ಅನ್ನೋದು ನಂಬಿಕೆನೂ ನಮ್ಗೆ ಇರ್ತೈತಿ, ನಮಗೂ ಅವರಿಂದ ಲಾಭ, ಯಾವುದು ಚಿಂತೆ ಇರಂಗಿಲ್ಲ ಅಲ್ಲಪ್ಪ. ಅದನ್ನೇ ಮಾಡು. ಹೌದು ಅಪ್ಪ. ಸರಿ, ನಂಗೆ ಲೇಟ್ ಆಯ್ತು, ಆಫೀಸಿಗೆ ಬರ್ತೇನಪ್ಪ, ಹೋಗಿ ಬರ್ತೇನೆ. ಅಂದಂಗೆ ಅಶ್ವಿನಿ ಬೆಳಗ್ಗೆ ಬೆಳಗ್ಗೆ ರೆಡಿಯಾಗಿ ಎಲ್ಲ ಹೋದ್ಲು ಮುಂಜಾನೆ? ಅದು ಆ ತರುಣಂದು ಲಕ್ಷ್ಮೀದು ಫೋಟೋ ಶೂಟ್ ಆಗಿತ್ತಲ್ಲ, ಅದಕ್ಕೆ ನಿಮ್ಮ ಲಕ್ಷ್ಮೀದು ಮತ್ತು ತರುಣಂದು ಆಗಿದ್ದಂಗೆ ನಾವು ಮಾಡ್ಕೋಬೇಕು, ನಮ್ದಾಗಿಲ್ಲ ಫೋಟೋ ಶೂಟು ಅಂತೇಳಿ ಇವರಿಬ್ರು ಹೋದ್ರು ಇವತ್ತು. ಇಲ್ಲೇ ಊರಾಗ, ಇಲ್ಲೇ ಚಂದ್ರಮೌಳೇಶ್ವರ ದೇವಸ್ಥಾನ, ಆಮೇಲೆ ಮತ್ತೆ ಯಾವ ಒಂದೆರಡು ಅದಾವಂತೆ, ಅಲ್ಲಲ್ಲೇ ಹೋಗಿ ಬರೋದು, ಅಲ್ಲಿ ಹೋಗಿ ಹೊಂಟಾರ. ನಮ್ಮ ಕಾಲದಾಗ ಇವೆಲ್ಲ ಇದ್ದಿದ್ದಿಲ್ಲ ಬಿಡಪ್ಪ. ನಿಮ್ಮ ಕಾಲದಾಗತ್ತಿ ಬೇರೆನೆ. ಅದೇ ಬೇರೆ ಇದೇ ಬೇರೆ. ಅಂದಾಗ ಅಪ್ಪ ಬರ್ತೇನೆ. ನನ್ನ ಚಿನ್ನ ಮುನ್ನು ಇಬ್ರು ಆಡಕತ್ತಾರಿಲ್ಲ. ನೀನು ಬರ್ತೀಯ ಆಫೀಸಿಗೆ? ಹೌದು, ಅವನಂತೂ ಬರೇ ಮಕ್ಕೋತಾನ ಬೇವ. ನೀನು ಹಂಗ ಮಾಡ್ತಿದ್ದಲ್ಲ, ನೀನು ಯೋ 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 ಅದು ಎಂತ ಮಕ್ಕೋತಿದ್ದಿ ಅಂದ್ರೆ, ಉಣ್ಣೋದು ಸಪತ್ತಿಗೆ ಮಕ್ಕೊಂಬಿಡವ, ಉಣ್ಣೋದು ಸಪತ್ತಿಗೆ ಮಕ್ಕೊಂಬಿಡವ, ಜಗ್ಗ ಮಕ್ಕೋತಿದ್ದಿ, ನಿನ್ನ ಹೊತ್ತಾನ ನೋಡವ. ಇದ್ರೆ ಈಗ ಹಂಗದೆ ನೋಡಿ, ನಾನು ಚುರುಕದೇನಿಲ್ಲ, ಜಾಸ್ತಿ ಮಕ್ಕೊಂಡ್ರೆ ಬ್ಯೂಟಿ ಜಾಸ್ತಿ ಆಕೈತಂತ. ನನ್ನ ಮಗ ನನ್ನಂಗೆ ಸ್ಮಾರ್ಟ್ ಅಕ್ಕನ್. ಆಯ್ತಪ್ಪ, ನಾಷ್ಟ ಮಾಡಿದ್ದಿಲ್ಲ ಹೊಡ್ ತುಂಬ? 2 ಇಡ್ಲಿ ತಿನ್ನಕ್ಕೆ ಒದ್ದಾಡಿದೆ ಈಗ. ಎಲ್ಲಿ ಈಗ ಅಲ್ಲೆಲ್ಲರ ಮುಂದೆ, ಇಲ್ಲಾಂದ್ರೆ ಮಧ್ಯಾಹ್ನ ಸ್ವಲ್ಪ ದೌಡು ಊಟ ಮಾಡ್ಬೇಕಷ್ಟೆ. ಸರಿ, ಬರ್ತೇನೆ, ಬಾಯ್ ಪಾರು. ಅರಿ ತಡ್ರಿ, ಬಂದೆ. ಟಾಟ ಮಾಡೋದು ಬೇಡ ನಾನು. ನಿಮ್ಮ ಮಗ ನೋಡ ಇಡ್ಲಿ ಚಲೋ ಆಗಿಲ್ಲ ಅಂತಾನ. ಹೌದತ್ಕೆ ಮನ ಸುಮ್ಮನೆ ಸತ್ತಿಕ್ ಮಾಡಂಗೆ ಮಾಡ್ತಿದ್ವಪ್ಪ. ಇದ್ಯಾಕ ಇಡ್ಲಿ ಭಾಳ ಗಟ್ಟಿಗೆ. ನಿನ್ನ ಸೊಸಿ ಹಾಕಿಡೋದು ಬರಬರಿ ಇಟ್ಟಿಲ್ಲ. ಅಕ್ಕ, ನೀ ಹೇಳೋದು ಹೆಂಗೈತಂದ್ರೆ, ಸೀರೆ ಸರಿ ಇರಂಗಿಲ್ಲ, ಕ್ವಾಲಿಟಿ ಚಲೋ ಇರಂಗಿಲ್ಲ. ಅದು ನೀ ಹೇಳೋದು ಹೆಂಗೈತಂದ್ರೆ, ಹುಟ್ಟೋರೆ ಸರಿ ಹುಟ್ಟಿಲ್ಲ ಅಂತ ಹೇಳ್ತೀನಿ ನಾನು. ಹೋಗ್ಲಿ ನಿನ್ನ ಜೊತೆಗೆ ಏನು ಮಾದ, ಭಾಳ ಮಾಡಿರೇನು, ಮತ್ತೆ ವೇಸ್ಟ್ ಮಾಡಬೇಡ್ರಿ, ಖಾಲಿ ಮಾಡ್ರಿ, ಏನಾಗಲ್ಲ. ಸರಿಮ್ಮ ಪಾರ್ವತಿ, ನಂಗೆ 1-2 ಇಡ್ಲಿ ಹಾಕ್ಬಿಡಮ್ಮ. ಮಾವ ಹಾಕ್ತೇನೆ, ಬರ್ರಿ ನಾಷ್ಟ ಮಾಡಿ ಬರ್ರಿ. ಅಲ್ಲ ಪಾರ್ವತಿ, ನಿಮ್ಮ ಮಾವು ಬೇಕಾದ್ರೆ ನಾಷ್ಟ ನಾ ಕೊಡ್ತೀನಿ. ಹುಡುಗರು ಎಷ್ಟೊತ್ತ ಆಡಾಕತ್ತಿ, ಪಾಪ ಅವಕ್ಕೆ ಏನಾರು ತಿನ್ನಿಸೋ ವ್ಯವಸ್ಥೆ ಮಾಡ. ಇದು ತುಪ್ಪ ಹಾಕಿ ಹೆಸರು ಬೇಳೆಯಿಂದ ಮೆತ್ತಗೆ ಅನ್ನ ಮಾಡಿನತ್ತೀರ, ತಿನ್ನಿಸ್ಲಿ. ಇದನ್ನ ಯಾರು ಹೇಳ್ಕೊಟ್ರಿ ನಿಂಗೆ? ಅವ್ರಿಗೆ ರಾಗಿ ಗಂಜಿ, ಆಮ್ಯಾಗ ಇದು ಏನದು, ರಾಗಿ ಗಂಜಿ, ಆಮೇಲೆ ಜೋಳದ ಅಂಬಲಿ ಇಂಥವುದು ತಿನ್ಸು ಗಟ್ಟಕರ. ಆತಮ್ಮ, ತಿನ್ನಿಸ್ತೀನಿ. ಹಾಲು ಕುಡ್ಸೋದು ಕಡಿಮೆ ಮಾಡಬೇಡ, ಒಂದು 2 ವರ್ಷದ ಮಟಾರ ಕುಡಿಸು ಹಾಲು. ಹಾಲು ಎಷ್ಟು ಕುಡಿತಾವ ಮಕ್ಕಳು? 2 ನನ್ನ ಮಗ 3 ವರ್ಷದ ಮಟನೂ ಹಾಲು ಕುಡ್ದಾನಪ್ಪ. ಅಯ್ಯೋ, ಹಾಲು ಕುಡಿದ್ರೆ ಭಾರಿ ಗಟ್ಟಿ, ತಾಯಿ ಹಾಲಾಗಿಂತ ಶಕ್ತಿ ಯಾವುದೂ ಇಲ್ಲ. ಹೌದು, ಅರವಿಂದನು 2-2.5 ವರ್ಷದ ಮಟ ಕುಡ್ದಾನ. ಅದು ಆತೀರ ಯಾಕೆ ನಂಗೆ ಹಾಲು ಕಡಿಮೆ ಬರ್ತಾವೆ ಅದಂತೇನು, ನಾನು ಅದಕ್ಕೆ ದೌಡ್ ಉಣ್ಸಕ್ಕೆ ಚಾಲು ಮಾಡಿ ಏನ. ಹುಡುಗರು ಹೊಟ್ಟೆ ತಡೆಯಂಗಿಲ್ಲ, ಹಂಗೆ ಉಣ್ಸಿದ್ರೆ ಅದಕ್ಕೆ ಉಚ್ಕೊಂತಾವ ಹುಡುಗರು, ಗೊತ್ತನ. ನಿನ್ನ ಹಾಲು ಜಾಸ್ತಿ ಬರ್ಬೇಕಂದ್ರೆ ಮೆಂತ್ಯ ಚಟ್ನಿ ತಿನ್ಬೇಕು, ಆಮ್ಯಾಗ ಬಿಸಿ ಬಿಸಿದು ಊಟ ಮಾಡ್ಬೇಕು. ಒಣ ಟೆನ್ಷನ್ ಏನೈತೆ ಬಿಡು ರಾಣಿ, ಹಂಗದಿ. ಹಾಲು ಜಾಸ್ತಿ ಬರಕ್ಕೆ ಈಗಂತೂ ಏನೇ ಯವ್ವ, ಆ ಯೂಟ್ಯೂಬ್ ತೆಗೆದ್ರೆ ಯವ್ವ ಎಲ್ಲರೂ ಡಾಕ್ಟರ್ಗಳ ಕುತ್ಕೊಂಡು ಟಿಪ್ಸ್ ಹೇಳಾರ ಇರ್ತಾರೆ ಅದ್ರಾಗ. ಆ ಯೂಟ್ಯೂಬ್ ತೆಗೆದು ಎದ್ಯಾಗ ಹಾಲು ಜಾಸ್ತಿ ಆಗ್ಬೇಕಂದ್ರೆ ಏನು ತಿನ್ಬೇಕು ಅಂತೇಳಿ ನೋಡ್ಕೊಂಡು ಮಾಡ್ಕೊಂಡು ತಿನ್ನಿರಿ. ಅವನ್ನೆಲ್ಲ ತಿನ್ನೋದ್ರಿಂದ ನಿಮ್ಮ ಹಾಲು ಮತ್ತು ನೀವೇ ಹೆಚ್ಚಿಸ್ಕೋಬೇಕು, ಮತ್ತು ಮಕ್ಕಳಿಗೆ ಆಗ್ಬೇಕು ಅಂದರೆ. ಹೌದಮ್ಮ, ನನಗೂ ನೆನಪೇ ಇರಲಿಲ್ಲ. ನಾನು ನೋಡ್ತೀನಿ ತರ್ರಿ, ಫೋನ್ನೇ ನೋಡಿ ನೋಡ್ತೇನೆ ಇನ್ಕ್ರೀಸ್ ಮಾಡ್ಕೊಳಕ್ಕೆ ಏನು ಮಾಡ್ಬೇಕಂತೇಳಿ. ನನಗೂ ಅದೇ ಅನ್ನಿಸ್ತಾ, ಅದೇ ದೌಡ್ ತಿನ್ಸಕ್ಕೆ ಚಾಲು ಮಾಡಿಬಿಟ್ಟೇನೆ. ಅಪ್ಪ ಮಗಳ, ನನ್ನ ಮಗಳ ಕರ್ದಂಗೆ ಆಗತ್ತದ ನನಗೆ. ಆದ್ರೆ ನಾನು ಒಂದಿನ ಅಪ್ಪ ಅನ್ಲಿಲ್ಲ. ಆದ್ರೆ ಆಕೆ ಮನಸ್ಸಿನಾಗ ಅಪ್ಪನ ಬಗ್ಗೆ ಅದೆಷ್ಟು ದ್ವೇಷ ಐತಿ. ಏನಪ್ಪ ಅನ್ನಕ್ಕೆ ನಾನು ಕೊಟ್ಟಿದ್ದು ಅಂಥದ್ದೇ ಶಿಕ್ಷೆ ಅಲ್ಲ ಆಕಿಗೆ. ಅವ್ರ ತಾಯಿ ಕಷ್ಟ ಅನ್ಭವಿಸಿದ್ ನೋಡ್ಯಾಳಲ್ಲ. ನಾನು ಯಾಕೆ ಹಿಂಗೆ ಮಾಡಿಬಿಟ್ಟೆ? ಸ್ವಲ್ಪ ನನಗೇನು ಬುದ್ಧಿಗೆ ಮಂಕೋದಿತ್ತಂತೆ ನಾನು. ಅಲ್ಲ, ಅಷ್ಟು ಪ್ರೀತಿಯಿಂದ ನಾನು ಇವತ್ತಿನವರೆಗೂ ಆಕೆ ಜೊತೆಗೂ ಇಲ್ಲ ಅಂದರು ನನಗೇನೋ ಆಗಿರ್ಬೋದನ ಅಂತೇಳಿ ನನ್ನ ಸಲುವಾಗಿ ದೇವ್ರು ಬೇಡ್ಕೊತಿದ್ದೆ ಅಂದ್ಲಲ್ಲ. ಅಂಥ ಒಂದು ಹೆಣ್ಮಗಳು ಕೈ ಬಿಟ್ಟು ಇಂಥ ಮನೆ ಸೇರ್ಬಿಟ್ನಲ್ಲ ನಾನು. ಮನುಷ್ಯ ಪ್ರೀತಿ, ವಿಶ್ವಾಸ, ಸಂಬಂಧಗಳು, ತಂದೆ ತಾಯಿ, ಅಣ್ಣ ತಮ್ಮ ಎಲ್ಲ ಬಿಟ್ಟು ಕಡೆಗೆ ನಮ್ಮನ್ನು ಇಷ್ಟಪಡೋರ್ನೂ ಬಿಟ್ಟು ರೊಕ್ಕದಿಂದ ಹೋಗಿರ್ತೀವಿ. ಆ ರೊಕ್ಕ ಅಂತ ಹೋದ್ಮೇಲೆ ಅದರಿಂದ ಏನು ಸುಖ ಸಿಗ್ತೈತಿ ಅಂತ ಗೊತ್ತಾದ್ಮೇಲೆ ಪ್ರೀತಿ ಬೇಕು, ವಿಶ್ವಾಸ ಬೇಕು, ಸಂಬಂಧ ಬೇಕು ಅಂತ ಬಂದ್ರೆ ಅದು ಸಿಗಂಗಿಲ್ಲ. ಅದೇ ಪ್ರೀತಿ, ವಿಶ್ವಾಸ, ಸಂಬಂಧಗಳು ಜೊತೆಗಿದ್ರೆ ರೊಕ್ಕ ತಾನಾಗೆ ಬರ್ತೈತಿ. ಹೆಂಗೋ ಒಂದು ಕಷ್ಟನ ಸುಖನ ದುಡ್ಡು ಜೀವನ ಮಾಡ್ಬೋದಿತ್ತು. ನಾನು ಯಾಕೆ ಆಕಿನ ಬಿಟ್ಟು ಬಂದ್ಬಿಟ್ಟೆ? ಆಕಿನ ಬಿಟ್ಟು ಬರಬಾರ್ದಾಗಿತ್ತು. ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು. ನನ್ನ ಮಗಳು ಎಷ್ಟು ಕಷ್ಟ ಅನ್ಭವಿಸ್ಯಾಳ. ಅಲ್ಲ, ನನ್ನ ಬಗ್ಗೆ ಕಿಂಚಿತ್ತು ಏನೋ ಪ್ರೀತಿ ಅನ್ನೋದೇ ಉಳ್ಕೊಂಡಿಲ್ಲ. ಅಲ್ಲ, ನನ್ನ ಮಕ್ಕನೇ ನೋಡಿಲ್ಲ ನನ್ನ ಮಗಳು. ಹುಟ್ಟದಾಗಿಂದಾನು ತಾಯಿ ಅಂತೇಳಿ ಬೆಳ್ಕೊಂಡು ಬಂದಾಳ, ಬಾಡಿಗೆ ಮನ್ಯಾಗ ಅದಾಳ. ಅಲ್ಲ, ಆ ಹೆಣ್ಮಗಳು ನನ್ನ ಮಗಳ ಬಗ್ಗೆ ಎಷ್ಟೆಲ್ಲ ಮಾತಾಡ್ಬಿಟ್ಲಲ್ಲ. ನನ್ನ ಮಗಳಿಗೆ ಏನೋ ದಿಕ್ಕಿಲ್ಲ,
ಆಸ್ತಿ ಅಡವು ಏನೂ ಇಲ್ಲ ಅಂತೇಳಿ ಎಷ್ಟೆಲ್ಲ ಮಾತಾಡ್ಬಿಟ್ಲಕ್ಕಿ. ತಡಿ, ನನ್ನ ಮಗಳಿಗೆ ನಾನೇ ಬಂಗಾರ ಮಾಡಿಸ್ಕೊಡ್ತೀನಿ. ಆಸ್ತಿ ಓದಲ್ಲ, ನನ್ನ ಮಗಳ ಹೆಸರಿಗೆ ಏನು ಬರಿಬೇಕೋ ಅದನ್ನು ಬರಿತೀನಿ. ನಾನು ಸಂಪಾದನೆ ಮಾಡಿದ್ದು ಸ್ವಲ್ಪ ಐತಲ್ಲ, ನನ್ನ ಹೆಂಡ್ತಿದಂತರೂ ನಾನೇನು ಕೊಡೋಕ್ಕಾಗಲ್ಲ. ಯಾಕಂದ್ರೆ ಅದೆಲ್ಲ ಹಾಕಿ ದುಡ್ದು ಸಂಪಾದನೆ ಮಾಡಿದ್ದು ಅವ್ರ ಅಪ್ಪನಿಂದ ಬಂದಿದ್ದು. ನಾನು ದುಡ್ಡು ಸಂಪಾದನೆ ಮಾಡಿದ್ದು ಐತಿ, ಸ್ವಲ್ಪ ಐತಿ. ಹಂಗೆ ನನಗೆ ಗೊತ್ತಿರೋ ಮಟ್ಟಿಗೆ ಏನಾದರೂ ಮಾಡ್ಬೋದು ನಾನು, ಸಣ್ಣ ಪುಟ್ಟ ಆದರೂ. ಒಂದು ರೀತಿ ಹೆಂಡತಿ ಕೈಯಾಗ ಸಿಕ್ಕೊಂಬಿಟ್ಟೆ ನಾನು. ಛೇ, ನಂದು ಎಂಥ ಹಣೆ ಬರನೇ ಏನೋ ತಗ. ಇರಲಿ, ಈಗೂ ಏನು ಕಾಲು ಮಿಂಚಿಲ್ಲ ಇರಲಿ. ನಾನು ಫಸ್ಟ್ ಬಿಡೋದು ಬಿಟ್ಟು ನನ್ನ ಮಗಳಿಗೆ, ನಾನು ಅದೇನು ಮಗಳೇ ನೀ ಚಿಂತೆ ಮಾಡಬೇಡ ಅಂತ ಹೇಳ್ಬೇಕಾಕಿಗೆ. ಫೋನ್ ಮಾಡ್ತೇನೆ ತಡಿ. ಅಯ್ಯೋ ಇಲ್ಲ ಅಲ್ಲ, ಖುಷಿ ಒಳಗೆ ಫೋನ್ ಮಾಡತ್ತೇನಲ್ಲ ನಾನು. ಮಗಳಿಗೆ ಫೋನ್ ಮಾಡೋಕೆ ನನ್ನ ಹತ್ರ ನಂಬರ್ ಎಲ್ಲೈತಿ. ಮನೆಯವ್ರಿಗೆ ಹಚ್ಬೇಕು. ಮನೆಯವ್ರಿಗೆ ಹಚ್ಚಿ ಏನಂತ ಹೇಳಲಿ? ನಾನು ಅವರಪ್ಪ ಅಂತ ಹೇಳೋಕ್ಕಾಕತ್ತೆ? ಹಂಗೆ ಹೆಂಗಾಕತಿ ಒಮ್ಮಿಂದ ಮಕ್ಕ? ನಾನು ಹೆಂಡ್ತಿಗೆ ಹಚ್ಚೋಣ ಅಂದರೆ ಆಕೆ ಕಡೆನೂ ಫೋನ್ ಐತಿ, ಆದ್ರೆ ಆಕೆ ನಂಬರ್ ನನ್ನ ಕಡೆ ಇಲ್ಲಲ್ಲ. ಹೆಂಗೆ ಮಾಡಿ ನಂಬರ್ ತೊಗೋಬೇಕು? ಗೌಡ್ರಿಗೆ ಫೋನ್ ಮಾಡಿ ನಿಮ್ಮ ತಂಗಿ ನಂಬರ್ ಕೊಡೋನ್ಲ್ಯಾ? ಅದು ಹೆಂಗೆ ಕೇಳೋಕ್ಕಾಕತಿ? ಯಾಕಂತ ಕೇಳ್ತಾರ. ಇಲ್ಲ ಹಂಗೆ ನಂಬರ್ ಕೇಳೋಕ್ಕಾಗಲ್ಲ. ಅಯ್ಯೋ ದೇವ್ರೆ, ಈಗ ಆಕಿನ ಭೇಟಿ ಆಗ್ಬೇಕಲ್ಲ ನಾನು. ಹೆಂಗೆ ಭೇಟಿ ಆಗಲಿ? ನನ್ನ ಮಗಳಿಗೆ ಅಷ್ಟು ಗಂಡನ ಮನ್ಯಾಗ ಅವಮಾನ ಆಗ್ತೈತಿ. ಆ ಹೆಂಗೆಲ್ಲ ಮಾತಾಡಿಬಿಟ್ಲ. ನನ್ನ ಮಗಳಿಗೆ ಜಗ್ಗಷ್ಟು ಬಂಗಾರ ಕೊಡಿಸ್ತೀನಿ. ಒಳ್ಳೆ ಸೀರೆ ಕೊಡಿಸ್ತೀನಿ. ಆಕೆಗೆ ಒಂದಿಷ್ಟು ರೊಕ್ಕ ಕೊಡ್ತೀನಿ. ಮಾಡ್ತೀನಿ. ಇವತ್ತು ನಾನು ಊರಿಗೆ ಹೋಗ್ಬರ್ತೀನಿ ತಡಿ. ಹೆಂಗಾರ ಮಾಡಿ ಆಕಿನ ಭೇಟಿ ಆಗ್ಬೇಕು. ಎಲ್ಲಿ ಹೋಗ್ಯಾರ ಇವ್ರ? ಮಾಲ್ ಬಂದೈತಂತ್ರಿ, ಲಾರಿ ಬಂದು ನಿಂತವಂತೆ. ನೀವು ಇಲ್ಲದಿರಲ್ಲ, ಹೋಗಲ್ಲ ಫ್ಯಾಕ್ಟ್ರಿಗೆ? ಹೋಗ್ತೀನಿ ಈಗ, ಫ್ಯಾಕ್ಟ್ರಿಗೆ ಹೋಗ್ತೀನಿ, ಸೀದಾ ಫ್ಯಾಕ್ಟ್ರಿಗೆ ಹೋಗ್ತೀನಿ ಈಗ. ಅಂದಂಗೆ ಇವತ್ತು ಫ್ಯಾಕ್ಟ್ರಿಗೆ ಹೋಗಿ ನಾವು ಚೂರು ಬರೋ ತಡಾಕತಿ. ಯಾಕೆ ಫ್ಯಾಕ್ಟ್ರಿಗೆ ಹೋಗಿ ಬರೋದಕ್ಕೆ ತಡಾಕತಿ? ಅಂದ್ರೆ ಕೆಲಸ ಭಾಳ ಐತಲ್ಲೇ? ಕೆಲಸ ಭಾಳಿಲ್ಲ. ಕೆಲಸ ಭಾಳ ಐತಿ. ಏನಾಗೈತ್ರಿ ನಿಮ್ಗೆ? ಒಮ್ಮೆ ಇಲ್ಲ ಅಂತೀರಿ, ಒಮ್ಮೆ ಹ್ಞೂ ಅಂತೀರಿ. ಕರೆ ಹೇಳ್ರಿ, ಎಲ್ಲಿಗಾರ ಹೊಂಟಿರೇನ ಮತ್ತೆ? ಅಂದ್ರೆ ನಾನೊಬ್ಬ ಒಂದು ದೋಸ್ತನ ಭೇಟಿ ಆಗ್ಬೇಕಾಗೈತೆ, ಅದಕ್ಕೆ. ಅವ ಭಾಳ ದಿನದಿಂದ ಅವ ನಾನು ಫ್ರೆಂಡ್ಸ್, ಹಂಗಾಗಿ. ಯಾ ದೋಸ್ತು? ಡಾಕ್ಟ್ರ್ ಹೇಳ್ಯಾರ ನಿಮಗೆ ಕುಡಿಯೋದು ಮಾಡಬಾರ್ದು ಅಂತ, ನೆನಪಿರ್ಲಿ. ಇಲ್ಲಪ್ಪ, ಕುಡಿಯೋದು ಬಿಟ್ಟು ಯಾವುದೋ ಕಾಲ ಆಗೈತಿ, ಈಗ ಮತ್ತೆ ಕುಡಿತೀನಿ ನಾನು. ಹಂಗಲ್ಲ, ಈ ಫ್ರೆಂಡ್ಸ್ ಸವಾಸ ಅಂತಿರಲ್ಲ, ಇದೊಂದು ಸ್ವಲ್ಪ ಹಂಗೆ ಮಾಡಕ್ಕೆ ಹಸ್ತತಿ, ಅದಕ್ಕೆ ಕೇಳಿದ್ದೆ. ಮತ್ತೆ ಆಮೇಲೆ ಕುಡ್ಕೊಂತ ನಿಲ್ಬಾರ್ದಲ್ಲ, ಅದ್ರ ಸಂಬಂಧ. ಕುಡಿಯೋಕದು ಹೋಗ್ಬೇಡ್ರಿ. ಭೇಟಿ ಆಗೋದಿದ್ರೆ ಬೇಕಾದ್ರೆ ಮನೆಗೆ ಕರ್ಕೊಂಡು ಬರ್ರಿ, ಇಲ್ಲ ಮನೆಗೆ ಬರ್ರಿ ಬಾ ಅಂತ ಹೇಳ್ರಿ. ನಿಮ್ಮ ಮಾತುಕತೆಗೆ ಯಾರು ಅಡ್ಡಿ ಆಗಲ್ಲ. ರೂಮ್ನ್ಯಾಗ ಕುಂತ ಎಷ್ಟೋ ಥರ ಮಾತಾಡ್ರಿ. ಹೆಂಗೆ ಮನೆಗೆ ಬರ್ತಾನ? ಅಲ್ಲ, ಅಲ್ಲೆಲ್ಲ ಭೇಟಿ ಆಗ್ಬೇಕಂತ ಕರಿತಾ ಇರೋಂಗ ಮನೆಗೆ ಬಾ ಅಂತ ಅನ್ನಕತ್ತನ. ಅದು ಹಂಗಾಗಲ್ಲ. ನೀನು ಇದು ಮಾಡ್ಬೇಡ, ಈಗ ಹೋಗಿ ಬರ್ತೇನೆ ನಾನೊಂದಿಟ. ಸರಿ, ದೌಡ್ ಬರ್ರಿ. ಏನು ಹೇಳ್ತೀರ ಏನೋ ನೀವು? ಆಮೇಲೆ ತರುಣಿಲ್ಲ, ಯಾಕಂದ್ರೆ ಅವನು ಅದು ಯಾರಪ್ಪ ಅದು ಆ ಅಶ್ವಿನಿ ಪ್ರೀತಮ್ ಫೋಟೋ ತೆಗೆಸ್ಕೊಂಡಿಲ್ಲ ಅಂತಲ್ಲ, ಫೋಟೋಶೂಟ್ದು. ಅದಕ್ಕೆ ಇಲ್ಲೇ ಸಂಕ್ಷಿಪ್ತ ಎಲ್ಲೇ ಇದೆ ಊರಾಗೆ ಒನ್ ಡೇ ಇದು ಬೆಳಗ್ಗೆ ಹೋಗಿ ಸಂಜೆಗೆ ಬರೋದಂತೆ. ಹಿಂಗೆ ಹೋಗೋಗಿ ತೆಗೆಸ್ಕೊಂಡು ಬರ್ತಾರಂತ ಫೋಟೋನ. ಹಾಗಾಗಿ ಅವ್ರ ಜೊತೆಗೂ ಏನು ಇವತ್ತು ನಾಳೆ 2 ದಿನ ಅವ್ರ ಜೊತೆಗೆ ಅಡ್ಡಾಡತ್ತಾನ. ಮತ್ತು ಇವಂದಕ್ಕೆ ಅವ್ರು ಬಂದಿದ್ರಲ್ಲ, ಮತ್ತು ಅವ್ರದಕ್ಕೆ ಇವ ಹೊಂಟಾನ ಹೇಳಿ ಬ್ಯಾನೆ. ಹೋಗಿ ಬರಲಿ ಬಿಡು. ಮತ್ತೆ ಅಲ್ಲ, ಮತ್ತೆ ಮದ್ವೆ ಇದ್ರೊಳಗೆ ಇವ್ರ ಫೋಟೋಸ್ ಎಲ್ಲ ಬರ್ತಿರ್ತಾವೆ ಸ್ಕ್ರೀನ್ನಾಗ. ಅವ್ರದ್ದು ಬರಲ್ಲ ಅಂದ್ರೆ ಅವ್ರಿಗೊಂಥರ ಬೇಜಾರಾಗಲ್ಲನ. ಅದಕ್ಕೆ ಹಂಗೆ ಇದು ಮಾಡಿರ್ಬೇಕು. ಅಲ್ಲ, ನೀನು ಇದಕ್ಕೆ ಇದು ಮಾಡ್ಕೊಬಿಡ. ನಾ ಹೋಗಿ ಬರ್ತೇನೆ ತಗೋ. 2 ಕಡೆ ಹೋಗಿ ಬರ್ತೇನೆ. ನಾ ಬರ್ತೇನೆ, ಲೇಟ್ ಆತ. ಹೋಗಿ ಬರ್ತೇನೆ, ಸಂಜೆಗೆ ಬರ ತಡ ಆಕತೆ. ಅಲ್ಲ, ಈ ಮನುಷ್ಯ ಯಾಕೆ ಹಿಂಗೆ ಮಾಡಕತ್ತಾರ? ಏನಪ್ಪ.